ಪುರೋಹಿತ್ರೆ, ಹುಡುಗ ಹುಡುಗಿಗೂ ಒಳ್ಳೆ ಆಶೀರ್ವಾದ ಮಾಡಿ ನೀಟಾಗಿ ಹಸೆಶಾಸ್ತ್ರ ಹೆಂಗ್ ಮಾಡೋದು ಅಂತ ನೀವು ಹೇಳ್ಕೊಡಿ. ಇಷ್ಟು ವರ್ಷದಲ್ಲಿ ನಮ್ಮ ಮನೇಲಿ ಯಾವ್ಯಾವ ಮದುವೆ ಎಲ್ಲ ಮಾಡಿದ್ವಿ, ಅದ್ರಲ್ಲಿ ಹೆಂಗಸರುಗಳೆಲ್ಲ ಸೇರ್ಕೊಂಡು ನಾವೇ ಹಸೆ ಮಾಡ್ತಿದ್ವಪ್ಪ. ಈ ಸಲ ನೀವೆಲ್ಲ ಹೇಳ್ಕೊಡ್ಬೇಕು ಪುರೋಹಿತ್ರೆ, ಹೆಂಗ್ ಹಸೆ ಮಾಡೋದು ಅಂತ ನಮ್ಗೆಲ್ಲ ಹೇಳ್ಕೊಡಿ. ನೋಡಮ್ಮ ಸುಬ್ಬಮ್ಮ, ಹಸೆ ಶಾಸ್ತ್ರ ಅಂದ್ರೆ ಏನು ಇಲ್ಲ ಕಣಮ್ಮ. ಅಕ್ಕಿಲಿ ಹಸೆ ಬರೆದ್ಬಿಟ್ಟು ಹುಡುಗ ಹುಡುಗಿನ ಕೂರಿಸಿ ಅವರಿಗೆಲ್ಲರೂ ಆಶೀರ್ವಾದ ಮಾಡೋದು, ಅಕ್ಷತೆನ ತಲೆ ಮೇಲೆ ಹಾಕಿ ಹೊಸ ಸಂಸಾರಕ್ಕೆ ಕಾಲಿಡಕ್ ಹೋಗ್ತಿರೋ ದಂಪತಿಗಳಿಗೆ ಆಶೀರ್ವಾದ ಮಾಡೋದಷ್ಟೇ. ಈ ಕಾರ್ಯಕ್ರಮನ ನೀವು ಈಗಾಗಲೇ ಮಾಡಾಗಿದೆ, ಅರಿಶಿನ ಎಲ್ಲ ಹಚ್ಚಿ. ಇವಾಗ ಪ್ರತಿಯೊಬ್ರು ಬಂದು ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ ಅಷ್ಟೇ. ಹಸೆ ಶಾಸ್ತ್ರ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಏನಿಲ್ಲ. ಕುಟುಂಬದಲ್ಲಿ ಪಾರಂಪರಿಕವಾಗಿ ಹೇಗೆ ನಡೆಸ್ಕೊಂಡ್ ಬಂದಿರ್ತಾರೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು. ಮದ್ವೆ ಮುಂಜಿ ಇದೆಲ್ಲ ನಾವು ಮಾಡಿಸ್ತೀವಿ. ಸರಿ ಪುರೋಹಿತ್ರೆ, ಇವಾಗ ಹುಡುಗ ಹುಡುಗಿಗೆ ಅಕ್ಷತೆ ಹಾಕಿ ಆರ್ತಿ ಬೆಳಗಿ ಒಂದ್ ಹಾಡು ಹೇಳಿ ಇಲ್ಲಿ ಬಂದಿರೋ ಎಲ್ಲ ಹಿರಿಯವರು ಆಶೀರ್ವಾದ ಮಾಡಿದ್ರೆ ಸಾಕಲ್ವಾ? ಸಮೃದ್ಧಿ ಆಗ್ಬಿಡುತ್ತೆ. ನೀವೆಲ್ಲ ಮುಂದುವರ್ಸಿ, ನಾನಲ್ಲಿ ಮುಹೂರ್ತ ಕಾರ್ಯಕ್ರಮಗಳಿಗೆಲ್ಲ ತಯಾರಿ ಮಾಡ್ಕೊಂತೀನಿಮ್ಮ. ಸರಿ ಪುರೋಹಿತ್ರೆ, ಆಯ್ತು. ಪಿಂಕಿ, ಏನೇ ಇದು ನಿನ್ನ ಅವತಾರ? ಏನೇ ಇದು ನಿನ್ ಕೂದಲು, ಹೇರ್ ಸ್ಟೈಲು, ಬಟ್ಟೆ? ಇಲ್ಲಿ ನಿನ್ ಗಂಡನ್ ಮದ್ವೆ ಮಾಡಿಸ್ತಿದೀಯೇನೆ ನೀನು? ಅಮ್ಮ, ಆ ಮದ್ವೆ ಆಗ್ತಿರೋ ವಿಚಾರ ಎಲ್ಲ ಮಾತಾಡಬೇಡ, ಸುಮ್ಮನಿರು. ಈ ಡಿಸ್ಕಷನ್ ಎಲ್ಲ ಆಗೋಗಿದೆ. ಇವತ್ತು ತಮಣಿ ಮತ್ತೆ ಮಲ್ಲಿದು ಹಸೆ ಶಾಸ್ತ್ರ, ಮದುವೆ ಕಾರ್ಯಕ್ರಮ ಎಲ್ಲ ಇರುತ್ತೆ. ಸುಮ್ಮನೆ ನೀವು ಇಲ್ಲಿ ಮದ್ವೆ ಫಂಕ್ಷನ್ ಅಟೆಂಡ್ ಮಾಡಕ್ ಬಂದಿದ್ದೀರಿ ಅಲ್ವಾ? ಮದ್ವೆ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇರಿ. ಇಲ್ಲೆಲ್ಲ ಗಲಾಟೆ ಎಲ್ಲ ಮಾಡಬೇಡಿ ಅಮ್ಮ, ದಯವಿಟ್ಟು. ಈ ತರ ಏನು ತೊಂದರೆ ಮಾಡಬೇಡಿ ನೀವು. ನಿನ್ ತಲೆ ಡಿಸ್ಕಷನ್ ಆಗಿದೆ. ಏನೇ ಡಿಸ್ಕಷನ್ ಆಗಿದೆ? ಬಾಯಿ ಮುಚ್ಚು ನೀನು ಪಿಂಕಿ. ಭಾರಿ ಆಗ್ತಾ ಇದೆ ನಿಂದು. ನೀನೇ ತಾನೇ ತಮಣಿನ ಇಷ್ಟಪಟ್ಟು ತಮಣಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ನೀನು ಇಷ್ಟಪಟ್ಟೆ ಅಂತ ತಮಣಿ ಜೊತೆ ಎಲ್ಲ ಚಿನ್ನ, ಒಡವೆ, ಬಟ್ಟೆ, ದುಡ್ಡು, ಕಾಸು, ಸ್ಕೂಟಿ, ಕಾರು ಎಲ್ಲ ಕೊಟ್ಟು ಅಚ್ಚಕಟ್ಟಾಗಿ ಧಾಮ್ ಧೂಮ್ ಅಂತ ಮದುವೆ ಮಾಡ್ಕೊಟ್ಟಿ. ಇವಾಗ ನೋಡಿದ್ರೆ ಡಿವೋರ್ಸ್ ಕೊಟ್ಟು ಅವನಿಗೆ ಬೇರೆ ಮದುವೆ ಮಾಡಿಸ್ತಿದೀಯೇ. ನಿನ್ ಬಾಯಿಗೆ ಇಷ್ಟು ಮಣ್ಣಾಕ ನಿನಗೇನೆ ಬಂದಿತ್ತ ರಾವು ಅಂತ ಅವನಿಗೆ ಬೇರೆ ಮದುವೆ ಮಾಡಿಸ್ತಿದೀಯೇ. ಡಿವೋರ್ಸಿಗೆ ಸೈನ್ ಹಾಕಿ ಬಿಟ್ಟೇನೆ, ಕೈ ಕಡಿದು ಬಿಡ್ತೀನಿ ನೋಡಿ ಇವತ್ತು ನೀನು ಎಲ್ಲಾದ್ರೂ ಸೈನ್ ಹಾಕಿದ್ರೆ. ಅಯ್ಯೋ ಅಮ್ಮ, ಇವಾಗ ಅದೆಲ್ಲ ಆಗೋಗಿದ್ದ ವಿಚಾರ ಕಣೆ ಅಮ್ಮ, ಅದೆಲ್ಲ ಬಿಟ್ಬಿಡು. ಇವಾಗ ತಮಣಿ ಮಲ್ಲಿನ ಮದುವೆ ಆಗ್ತಿದ್ದಾನೆ. ಅದೇನಿನ್ ನೀವುಗಳು ಗಂಡ ಹೆಂಡತಿ ನನಗೆ ಚಿನ್ನ, ಬಟ್ಟೆ, ಒಡವೆ, ಕಾರು, ಬೈಕು ಎಲ್ಲ ಕೊಟ್ಟಿದ್ರಲ್ಲ, ಅದು ವಾಪಸ್ ಕೊಡ್ತೀನಿ ಆಯ್ತಾ? ಇವಾಗ ನನಗೆ ತಮಣಿ ಅತ್ತೆ ಮಾವ ಆಗೋರು ಇನ್ನು ಜಾಸ್ತಿ ದುಡ್ಡು, ಜಾಸ್ತಿ ಒಡವೆ ಎಲ್ಲ ಕೊಡ್ತಿದ್ದಾರೆ. ಇವಾಗ ಅದೆಲ್ಲ ದುಡ್ಡು ಕಾಸಿನ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀರಾ? ನೀವಿಬ್ರು ಆರಾಮಾಗಿರಿ. ವಯಸ್ಸಾದ ಕಾಲಕ್ಕೆ ತುಂಬಾ ಟೆನ್ಷನ್ ತಗೋಬೇಡಿ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನೀವೆಲ್ಲ ಅಲ್ಲಿ ಹೋಗಿ ಮದುವೆ ಫಂಕ್ಷನ್ ನ ಎಂಜಾಯ್ ಮಾಡಿ. ಅಲ್ಲಿ ಸಕ್ಕತ್ತಾಗಿ ಊಟ ಮಾಡ್ಸಿಯಾರೆ, ಹೋಗಿ ಊಟ ಮಾಡೋಗಿ. ಸೈಡ್ ಬನ್ನಿ, ನಾನಲ್ಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ನಮ್ಮ ಅತ್ತೆಗೆ ಹೆಲ್ಪ್ ಮಾಡಬೇಕು. ಕಡಕ್ತಾಗಿ ಊಟ ಮಾಡಕ್ ಬಂದಿಲ್ಲ ಕಣೆ ಪಿಂಕಿ, ಈ ಮದ್ವೆನ ನಿಲ್ಸಕ್ ಬಂದಿದೀವಿ. ನೀನ್ ಈಗಾಗ್ಲೇ ಡಿವೋರ್ಸಿಗೆ ಸೈನ್ ಹಾಕಿಲ್ಲ ಅಂತ ತಿಳಿಸು. ಹಾಕಿಲ್ಲ ಅಂತ ಗೊತ್ತಾದ್ರೆ ಕೈ ಕಡ್ದೇ ಬಿಡ್ತೀನಿ. ಇನ್ನೊಂದ್ಸಲ ಯಾವತ್ತು ಡಿವೋರ್ಸಿಗೆ ಸೈನ್ ಹಾಕ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಕೈ ಕಡ್ದು ಮೂಲೆ ಕೂರಿಸ್ಬಿಡ್ತೀನಿ, ನೋಡ್ತೀರಿ ಇವತ್ತು ನಿಮ್ಗೆ. ಕೈ ಕಡಿತೀಯೇನೆ ಅಮ್ಮ, ನಂದೇನ್ ಕೋಳಿ ಕಾಲು ಕೋಳಿ ಕೈ ನೋಡು, ಕಡ್ದು ಮೂಲೆ ಕೂರ್ಸಕ್ಕೆ. ಹೋಗು, ನೀನಲ್ಲಿ ಊಟ ಮಾಡೋಗು, ನನಗಲ್ಲಿ ಕೆಲ್ಸಿದಾವೆ. ನಾನು ಹೇಳಿಲ್ವಾ ಪಿಂಕಿ, ಇಲ್ಲಿ ನಾವು ಊಟ ಮಾಡಕ್ ಬಂದಿಲ್ಲ, ಮದ್ವೆ ನಿಲ್ಸಕ್ ಬಂದಿರೋದು ಅಂತ. ನಾವಿಬ್ರು ಸೇರ್ಕೊಂಡು ಮದ್ವೆ ನಿಲ್ಲಿಸ್ತೀವಿ, ನೋಡ್ತಿರು. ಅಯ್ಯೋ ಭಗವಂತ, ಏನಪ್ಪ ಇದು? ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂತಿರೋದು. ಈ ಜಲ್ಜಾ ಏನು ಹಿಂಗೆ ಹೇಳ್ತಿದ್ದಾಳೆ? ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಇವಳು. ರಾವ್ ಒಡ್ಗೆ ಇವಳು ಬಾಯಿಗೆ ಮಣ್ಣು ಬೀಳ. ಇವಳು ಯಾಕೆ ಇಲ್ಲಿ ಬಂದ್ಲು? ಮದುವೆಗೆ ಬರಬೇಡಿ ನೀವಿಬ್ರು ಗಂಡ ಹೆಂಡತಿ ಅಂತ ಅಷ್ಟಲ್ದಲ್ಲಿ ಹೇಳ್ಬಿಟ್ಟು ಬಂದೀನಿ. ಅದು ಯಾವ ಮುಖ ಎತ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದಾರಪ್ಪೋ ಇವ್ರುಗಳು. ಯಾಮಾರ ಎಲ್ಲಾದರೂ ನನ್ನ ಮಗನ ಮದುವೆ ನಿಲ್ಲಿಸ್ಬಿಟ್ರೆ ನನ್ನ ಮಗ ಕೋಟ್ಯಾಧಿಪತಿ ಆಗತ್ತೆ, ತಪ್ಪೋಗ್ಬಿಡುತ್ತೆ. ಹೆಂಗಾದ್ರೂ ಮಾಡಿ ಇವ್ರುಗಳಿಬ್ಬರಿಗೆ ಒಂದು ಗತಿ ಕಾಣಿಸ್ಬೇಕು. ಎಲ್ಲಾದ್ರೂ ಇವರಿಬ್ಬರನ್ನ ಕೂಡ ಹಾಕಿದ್ರೆ ನಿರ್ಮೂಲವಾಗಿ ಮದುವೆ ಚೆನ್ನಾಗಾಗುತ್ತೆ. ಇವರಿಬ್ರೆಲ್ಲರೂ ಹಿಂಗೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ಮದುವೆಗೆ ಒಂದು ದೊಡ್ಡ ಕಲ್ಲು ಹಾಕ್ಬಿಡ್ತಾರೆ. ಇವ್ರ ಬಾಯಿಗಿಷ್ಟು ನ್ಯಾಲಿಗೆ ಬಿಡ. ಇವ್ರಿಗೇನಾದ್ರೂ ಒಂದು ಗತಿ ಕಾಣಿಸ್ತೀನಿ ಇವಾಗಲೇ. ಜಲ್ಜಾ, ಯಾವಾಗ ಬಂದೆ ಮರೈತಿ? ಚೆನ್ನಾಗಿದೆಯಾ? ಬಾ, ಮದುವೆ ಕಾರ್ಯಕ್ರಮ ಎಲ್ಲ ನಡೀತಿದೆ, ಬಾ ನೋಡ್ಬಾ ಹೆಂಗೆ ನಡೀತಿದೆ ಅಂತ. ಅದೇನಾದ್ರೂ ನಿಂಗೆ ಗೊತ್ತಿರೋ ವಿಚಾರ ಇದ್ರೆ ಹೇಳ್ಕೊಡು. ಅಲ್ಲೇನಾದ್ರು ತಪ್ಪಾದ್ರೆ ಬಾ, ಆರ್ತಿ ಹಾಡು ಹಾಡಿವಂತೆ ಬಾ ಮರೈತಿ ಒಳಗಡೆ. ನಾನಿಲ್ಲಿ ಮದುವೆ ಮಾಡ್ಸಕ್ ಬಂದಿಲ್ಲ, ಮದುವೆ ಮುರಿಯಕ್ ಬಂದಿರೋದು. ನನ್ನ ಮಗಳಿಗೆ ಈ ತರ ಮೋಸ ಮಾಡ್ತೀರಾ ನೀವೆಲ್ಲ ಸೇರ್ಕೊಂಡು? ತಮಣಿಗೆ ಎಷ್ಟು ಧೈರ್ಯ? ನಾನ್ ತಮಣಿ ಹತ್ರ ಮಾತಾಡ್ತೀನಿ, ಹೆಂಗ್ ಬೇರೆ ಮದುವೆ ಆಗ್ತೀಯಾ ಅಂತ ನಾನ್ ಕೇಳ್ತೀನಿ. ನಡೀರಿ, ಹಸೆ ಶಾಸ್ತ್ರದಲ್ಲಿ ಕೂತಿಯನಾ? ಹಸೆ ಶಾಸ್ತ್ರದ ಹತ್ರನೇ ಹೋಗಿ ನಾನ್ ವಿಚಾರಿಸ್ತೀನಿ, ಏನಕ್ಕೆ ಮದುವೆ ನಡೀತಿದೆ, ಏನಕ್ಕೆ ನನ್ನ ಮಗಳು ಡಿವೋರ್ಸ್ ಕೊಡ್ಬೇಕು ಅಂತ. ಅಮ್ಮ, ಇದೆಲ್ಲ ನಾನೇ ಒಪ್ಕೊಂಡಿದ್ದೀನಿ, ಇನ್ನೇನ್ ಸೈನ್ ಹಾಕೋದಷ್ಟೇ ಬಾಕಿ. ಲಾಯರ್ ಬರ್ತಿದ್ದಾರೆ ಕಣೆ ಅಮ್ಮ ಸೈನ್ ಹಾಕ್ಸಕ್ಕೆ. ನೀವಿಬ್ರು ಆ ಕಡೆ ಹೋಗಿ ಮದುವೆ ಫಂಕ್ಷನ್ ಎಲ್ಲ ಎಂಜಾಯ್ ಮಾಡಿ ಹೋಗಿ. ನೋಡಿ ಪಿಂಕಿನೇ ಒಪ್ಕೊಂಡಾಯ್ತಲ್ಲ, ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ. ಬನ್ನಿ ನನ್ನ ಜೊತೆ ಬನ್ನಿ, ನಾನು ನಿಮಗೆಲ್ಲ ಸಮಾಧಾನ ಹೇಳ್ತೀನಿ. ಏನೇನು ವಿಚಾರ ಅಂತೆಲ್ಲ ಅಚ್ಚುಕಟ್ಟಾಗಿ ಬಿಡಿಸಿ ಹೇಳ್ತೀನಿ. ಬನ್ನಿ ನನ್ನ ಜೊತೆ. ಫಸ್ಟ್ ಒಂದು ಬಿಸಿ ಕಾಪಿ ಕುಡ್ಕೊಂಡು ಮಾತಾಡೋಣ ಬನ್ನಿ. ಜಲ್ಜಾ ನಡಿಯೇ, ಅಲ್ಲಿ ಸುಬ್ಬಕ್ಕ ಏನೋ ಕಾಪಿ ಕೊಡ್ತಾರೆ, ಬಿಸಿ ಅಂತೀರಲ್ಲ, ನಡಿ ಅಲ್ಲಿಗೆ. ಕಾಪಿ ಕುಡ್ಕೊ ಬಂದೀರಾ, ಇಲ್ಲಿ ಕಾಪಿ ಅಂತ ಕೂಡಲೇ ಬಾಯ್ ಬಿಡ್ತೀರಲ್ಲ. ಇಲ್ಲಿ ನನ್ನ ಮಗಳು ಜೀವನನೇ ಹಾಳಾಗ್ತಿದೆ, ನಿಮಗೆ ಕಾಪಿ ಬೇರೆ ಕೇಡು. ಅಯ್ಯೋ ಜಲ್ಜಾ, ನೀ ಕೊಟ್ಟಿದ್ದ ಕಾಪಿ ಒಂಚೂರು ಚೆನ್ನಾಗಿರ್ಲಿಲ್ಲ ಕಣೆ. ನೀರ್ಲೆ ಕಾಪಿ, ಗಟ್ಟಿ ಹಾಲೆಲ್ಲ ಒಳ್ಳೆ ಬೆಕ್ಕು ಕುಡ್ಕೊಂಡಂಗೆ ಎಲ್ಲ ಕುಡ್ಕೊಬಿಡ್ತೀಯಾ. ನಾನು ಕಾಪಿ ಕೇಳಿದಾಗ ಒಂಚೂರು ಹಾಲು ಹಾಕಿ ನೀರು ಇದು ತೆಳ್ಳು ಕಾಪಿ ಮಾಡ್ಕೊಡ್ತೀಯ. ಅದು ಯಾವನ್ ಕುಡಿತಾನೆ? ನಾಯಿ ಕೊಡೋಗು. ಸುಬ್ಬಕ್ಕ ಗಟ್ಟಿ ಹಾಲಿನ ಕಾಪಿ ಮಾಡ್ಕೊಡ್ತಾರೆ, ನಡಿ.
ಹೋಟ್ಲಲ್ಲಿ ಒಳ್ಳೊಳ್ಳೆ ಕಾಪಿ ಕೊಡ್ತಾರಲ್ಲ. ನಡ್ರಿ ನಡ್ರಿ ನಡೀರಿ ಸುಬ್ಬಕ್ಕ, ಕಾಪಿ ಕೊಡಿ, ಬಿಸಿ ಬಿಸಿ ಕಾಪಿ ಕೊಡಿ. ಸುಸ್ತು ಸುಸ್ತು ಅಲ್ಲಿಂದ ಇಲ್ಲಿಗೆ ಬಂದ್ವಲ್ಲ, ಕಾಪಿ ಕುಡಿದ್ರೆ ಒಂಚೂರು ಸಮಾಧಾನ ಆಗುತ್ತೆ. ಬರ್ತೀನಿ ಇರು, ಸುಬ್ಬಕ್ಕನ ಹತ್ರ ಎಲ್ಲ ಮಾತಾಡ್ಕೊಂಡ್ ಬರ್ತೀನಿ. ಕೈ ಕತ್ತರಿಸ್ಬಿಡ್ತೀನಿ ಎಲ್ಲರೂ ಡಿವೋರ್ಸಿಗೆ ಸೈನ್ ಹಾಕಿದ್ರೆ. ಹೇಳ್ತಾ ಇದೀನಿ ಪಿಂಕಿ, ಎಲ್ಲರೂ ಸೈನ್ ಹಾಕಿದ್ರೆ ಮಾತ್ರ. ಅಮ್ಮ, ನಾನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕಣೆ ಅಮ್ಮ, ಸುಮ್ಮನಿರು. ನಮ್ಮ ಅತ್ತೆ ಮುಂದೆ ಏನು ಮಾತಾಡಬೇಡ. ಇನ್ನು ಡಿವೋರ್ಸಿಗೆ ಸೈನ್ ಆಗಿಲ್ಲ ಕಣೆ ಅಮ್ಮ. ಮದುವೆ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇರ್ಲಿ. ನನ್ನ ಹತ್ರ ಸೂಪರ್ ಆಗಿರೋ ಪ್ಲಾನ್ ಇದೆ. ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ನೀನು. ಫಸ್ಟ್ ಅವ್ರು ನನ್ನ ಕೈಗೆ ದುಡ್ಡು ಚಿನ್ನ ಎಲ್ಲ ಕೊಡ್ಲಿ, ಆಮೇಲೆ ನನ್ನ ಪ್ಲಾನ್ ಏನು ಅಂತ ತೋರಿಸ್ತೀನಿ ಕಣೆ ಅಮ್ಮ, ನೋಡ್ತಿರು. ಯಾವ ಪ್ಲಾನ್ ಮಾಡಿದ್ಯಾ ಅಂತ ನಾನು ನೋಡ್ತೀನಿ ಇರು. ಬಂದೇ ಇರು, ಸುಬ್ಬಕ್ಕನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸುಬ್ಬಕ್ಕ, ಏನಿದು ಕಾಪಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಟ್ಲು ರೂಮಲ್ಲಿ ಕರ್ಕ ಬಂದೀರಾ? ಇಲ್ಲೇನಾದ್ರೂ ಕಾಪಿ ಮಾಡೋ ಮಷೀನ್ ಇದೆಯಾ? ಅಯ್ಯೋ ನಿನ್ನ, ಮದುವೆಗೆ ಅಂತ ಬಂದವ್ರಿಗೆಲ್ಲ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿದ್ದಾರೆ ಕಣೆ. ನೋಡು ಹೆಂಗಿದೆ ರೂಮು. ಡಬಲ್ ಬೆಡ್ಡು, ಇಲ್ಲಿ ಕಾಪಿ ಮಾಡೋ ಮಷೀನು, ಫ್ರಿಜ್ ಒಳಗಡೆ ಜ್ಯೂಸು, ಚಾಕ್ಲೇಟು, ಚಿಪ್ಸು ಎಲ್ಲ ಇಟ್ಟಿದ್ದಾರೆ. ಅಯ್ಯೋ ನೀವಿಬ್ರು ಅಲ್ಲಿಂದ ಇಲ್ಲಿಗೆ ಸುಸ್ತಾಗಿ ಬಂದೀರಾ. ಪಾಪ ಸೋಲು ಸುಸ್ತು ನಿಮಗೆ. ಬನ್ನಿ, ಆ ಫ್ರಿಜ್ಜಲ್ಲಿ ಏನಾದರೂ ಇದ್ರೆ ತಗೊಂಡು ಕುಡ್ದು ತಿಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲೇ ಫೋನ್ ಇರುತ್ತಲ್ಲ, ಫೋನಲ್ಲಿ ಒಂದು 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 ಅಂತ 3 ಸಲ ಒತ್ತಿದ್ರೆ ಆ ಹೋಟ್ಲವರು ಫೋನ್ ಎತ್ತುತ್ತಾರೆ. ಆಮೇಲೆ ಅವರಿಗೆ 1 ಲೋಟ ಕಾಪಿ, 2 ಲೋಟ ಕಾಪಿ, ಅದಕ್ಕೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಉಪ್ಪು ಬೇಕು ಅಂತೆಲ್ಲ ಹೇಳಿದ್ರೆ ಅಷ್ಟಷ್ಟೇ ಕರೆಕ್ಟಾಗಿ ಹಾಕಿ ಅಚ್ಚುಕಟ್ಟಾಗಿ ಕಾಪಿ, ಊಟ, ತಿಂಡಿ ಎಲ್ಲ ಮಾಡ್ಕೊಬಂದು ಬಾಗ್ಲಿ ತಂದು ಕೊಡ್ತಾರೆ ಕಣೆ ಮರೈತಿ. ಅಯ್ಯೋ ನಿಮ್ಮ, ಎಲ್ಲ ಫೋನ್ ಮಾಡಿ ತರಿಸ್ಕೊಡ್ತೀನಿ ಇರು. ಏನು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲ ಆರಾಮಾಗಿ ರೆಸ್ಟ್ ಮಾಡಿ ನೀವು. ಫೋನ್ ನೋಡಿಲಿ, ಫೋನೇ ವರ್ಕ್ ಆಗ್ತಿಲ್ಲ ಇದ್ರ ಬಾಯಿಗಳೆಯ. ಓ ಸುಬ್ಬಕ್ಕ, ಮಸಾಲೆ ದೋಸೆ ಬೇಕು ಅಂದ್ರೂ ಕೊಡ್ತಾರ ಹೋಟ್ಲಲ್ಲಿ? ಮಸಾಲೆ ದೋಸೆ, ಕೇಸರಿ ಬಾತು ಎಲ್ಲ ನಿಮ್ ಪಿಂಡನು ಕೊಡ್ತಾರೆ, ಇಸ್ಕ ಬಂತೀನಿ. ಸುಮ್ಮನಿರೆ ಮಂಜ, ಪಾಪ ನಿನ್ ಗಂಡಂಗೆ ಹೊಟ್ಟಸ್ವಾಗಿದೆ ಕಣೆ, ಸುಸ್ತು ಪಾಪ. ಇರಿ, ಈಗಲೇ ಹೋಟ್ಲವ್ರಿಗೆ ಅಲ್ಲೇ ಹೋಗಿ ಮಸಾಲೆ ದೋಸೆ, ವಡೆ, ಪಿಂಡ ಅಲ್ಲ, ಕಾಪಿ ಎಲ್ಲ ಹೇಳಿ ಈಗಲೇ ಇಸ್ಕ ಬರ್ತೀನಿ. ಇರಿ, ಇಲ್ಲೇ ಕೂತಿರಿ ನೀವು ಹೋಟ್ಲೊಳಗಡೆ. ಮದ್ವೆ ನಿಲ್ಸ್ಕೊಂಡಿರ, ಮದುವೆ ಮಾಡ್ತೀನಿ ಇರಿ. ನಿಮಗೆ ಇಲ್ಲೇ ಸತ್ ಬಿದ್ದಿರಿ ರೂಮಲ್ಲಿ. ಅಲ್ಲಿ ಮದುವೆ ಆಗೋವರೆಗೂ ಇವ್ರನ್ನಿಲ್ಲೇ ರೂಮಲ್ಲಿ ಕೂಡಿ ನಾನಲ್ಲಿ ಮದುವೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಯಾಮಾರಿದ್ರೆ ಇವ್ರುಗಳು ಮದುವೆನೇ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಹಬ್ಬ ಸದ್ಯ ಇವರಿಬ್ರು ಕೂಡಾಕಿ ಬೀಗ ಹಾಕ್ಬಿಟ್ಟೆ. ಈ ಬೀಗನೆಲ್ಲರೂ ತಗೊಂಡೋಗಿ ಕಸದ ತೊಟ್ಟಿ ಒಳಗಡೆ ಹಾಕ್ತೀನಿ. 2 ದಿನ ಇಲ್ಲೇ ಬಿದ್ದಿರಲಿ, ಮದುವೆ ಮುಗಿಯೋವರೆಗೂ ಇವರಿಬ್ರು ಇಲ್ಲೇ ಇರಲಿ. ಬಾ ದೇವ್ರೆ, ಎಲ್ಲಾದ್ರೂ ಇವ್ರುಗಳು ಆಚೆ ಇದ್ದಿದ್ರೆ ಮದುವೆನೇ ಮುರಿದಿಟ್ಬಿಡ್ತಿದ್ರು. ಪಿಂಕಿ ತಲೆ ತಿಂದು ಡಿವೋರ್ಸೇ ಬೇಡ ಅಂತ ಏನಾರು ಕಲ್ಲು ಹಾಕ್ಬಿಡೋರು. ಹೆಂಗೋ ಸದ್ಯ ತಲೆಲೊಂದು ಒಳ್ಳೆ ಐಡಿಯಾ ಬಂತು. ಈ ಹೋಟ್ಲು ರೂಮ್ ಒಳಗೆ ಕರ್ಕ ಬಂದು ಬೀಗ ಕೂರ್ಸೀನಿ, ಅಲ್ಲೇ ಬಿದ್ದಿರ್ಲಿ. ಅಲ್ಲಿ ಆಸೆ ಶಾಸ್ತ್ರ ಏನಾಯ್ತು, ಮದುವೆ ಕಾರ್ಯಕ್ರಮಕ್ಕೆ ಮುಹೂರ್ತಕ್ಕೆ ಬಟ್ಟೆ ಎಲ್ಲ ತಯಾರಿ ಮಾಡ್ಕೊಂಡ್ರಾ ಇಲ್ವಾ, ಏನು ಸಾಮಾನು ಬೇಕು ಅವ್ರಿಗೆ ಇನ್ನೂ ಎಲ್ಲ ಹೋಗಿ ವಿಚಾರಿಸ್ತೀನಿ. ಇವ್ರದ್ದು ಹೆಂಗೋ ತಲೆ ಬಿಸಿ ಮುಗೀತು, ಹಾಗೆ ಇಲ್ಲೇ ಬಿದ್ದಿರಲಿ. ನಾನು ಇವಾಗ ಹೋಗಿ ಮದುವೆ ಕಾರ್ಯಕ್ರಮ ನೋಡ್ತೀನಿ. ಸರಿ ಮರ್ರೆ, ನಾನು ಮದುವೆ ಕಾರ್ಯಕ್ರಮ ಎಲ್ಲ ನೋಡಬೇಕು. ನೀವೆಲ್ಲ ನೆಕ್ಸ್ಟ್ ಕಾರ್ಯಕ್ರಮ ನೋಡೋಕ್ಕೆ ಎಲ್ಲರೂ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವರೇನಾದರೂ ತೊಂದರೆ ಮಾಡ್ತಾರಾ ಅಂತ ತಿಳ್ಕೊಳ್ಳೋಕ್ಕೂ ವಿಡಿಯೋನ ನೋಡ್ತಾ ಇರಿ, ಆಯಿತಾ? ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಥ್ಯಾಂಕ್ ಯು.